ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಾ ಪೂಜೆನೂ ಒಂದೇ ತರ ಇರಲ್ಲ ಅಲ್ವಾ ಅತ್ತೆ? ನಾವೇ ಎಲ್ಲಾನು ಸ್ವತಃ ಸರಿಯಾಗಿ ತಗೊಂಡ್ ಬರ್ಲಿಲ್ಲ ಅಂದ್ರೆ ವ್ರತ ಫಲಿಸೋದಿಲ್ಲ ಅಂತ ಹೇಳಿದಾರಲ್ವಾ? ಅವರಿಗೇನು ಹೇಳ್ತಾರೆ. ಬಾಲಾಜಿ, ಜೇನ್ಗೂಡ್ ಎಲ್ಲಿದೆ? ಬನ್ನಿ ಯಜಮಾನ್ರೆ, ತೋರಿಸ್ತೀನಿ. ಕಲ್ಯಾಣಿ, ಏಯ್, ನೋಡ್ಕೊಂಡು ಹೆಜ್ಜೆ ಇಡು. ಇದು ಕಾಡು, ಬರೀ ಕಲ್ಲು ಮುಳ್ಳಿರುತ್ತೆ. ಮನೇಲಿ ನಡೆದಾಗ ನಡಿಬೇಡ. ನಡಿ ಬಾ. ನೋಡಿದ್ರ ಅದ್ಗೆ ಶೌರ್ಯ ಕಲ್ಯಾಣಿ ಹತ್ರ ಆಗ್ತಿದ್ದಾರೆ. ಹಾವು ಬಂದಿದ್ದು ಇಬ್ರನ್ನು ಹತ್ರ ಮಾಡ್ತು. ಶೌರ್ಯ ಕಲ್ಯಾಣಿ ಕೈ ಹಿಡ್ಕೊಂಡು ತುಂಬಾ ಹುಷಾರ ಕರ್ಕೊಂಡು ಹೋಗ್ತಿದ್ದಾನೆ. ನಾನಿರೋವಾಗ ಅವಳು ನನ್ ಮಗನಿಗೆ ಹತ್ರ ಆಗೋದಕ್ಕೆ ನಾನ್ ಬಿಡಲ್ಲ. ಏನೇ ಆದ್ರೂ ಸುಮ್ನೆ ನೋಡ್ತಾ ಇದೀನಿ ಅಂದ್ರೆ ಈ ಪೂಜೆ ನಡೆದು ನನ್ ಮಗನ್ಗಿರೋ ಗಂಡಾಂತರ ದೂರ ಆಗ್ಬೇಕು ಅಂತ. ಆಮೇಲೆ ಅವಳಿಗೆ ಪ್ರತಿದಿನ ನನ್ನ ಕೈಲಿ ಟಾರ್ಚರೇ. ಪಾಪ ಅದ್ಗೆ. ಏನೇ ಪಾಪ? ಇವಳಿಂದನೇ ತಾನೇ ನಿನ್ನ ತಮ್ಮ ನನ್ನ ಸೊಸೆ ಜೊತೆ ಜಂಪ್ ಆಗಿದ್ದು. ನಿನ್ಗೆ ನಮ್ಮಮ್ಮನ ಕೈಯಿಂದ ನನ್ನ ತಮ್ಮನ ಕೈಯಿಂದ ಬೈಗಳ ಸಿಕ್ಕಿದ್ದು. ನಿಜಾನೇ ಅನ್ಕೊಳ್ಳಿ, ಆದ್ರೆ ಆದ್ರೂ ಇಲ್ಲ ಗೀದ್ರೂ ಇಲ್ಲ. ನಡಿಯೇ. ಬಾ. ಕೈ ಕೊಡಿಲಿ. ಏ, ಇರು. ಬಾ. ನಡಿ. ನೋಡ್ಕೊಂಡು ನಡಿ. ಯಜಮಾನ್ರೆ, ಅಲ್ಲಿ ನೋಡಿ ಜೇನ್ಗೂಡು.
ಅಮ್ಮ ನೀವು ಅಲ್ಲೇ ಇರಿ. ಜೇನ್ ತೆಗಿಬೇಕಾದ್ರೆ ಜೇನ್ ಹುಳ ಅಟ್ಯಾಕ್ ಮಾಡ್ಬೋದು. ಇಲ್ಲೇ ಇರೋಣ ಅದ್ಗೆ. ಮೊದ್ಲೇ ನಾನು ರನ್ನಿಂಗ್ ಅಲ್ಲಿ ವೀಕು. ಹೌದು, ಇವಾಗ ಜೇನುತುಪ್ಪನ ಹೇಗ್ ತೆಗಿಯೋದು ಬಾಲಾಜಿ? ಹಸಿ ಸೊಪ್ಪಿನ ಹೊಗೆ ಹಾಕಿದ್ರೆ ಜೇನ್ ಹುಳ ಎಲ್ಲ ಹೊರಟೋಗುತ್ತೆ. ಆಗ ನಾವು ಮರ ಹತ್ತಿ ಜೇನುತುಪ್ಪ ತಗೋಬಹುದು. ಎಲ್ಲ ಹೊರಟೋಗತ್ತಾ? ಹೋಗಲ್ಲ ಅಮ್ಮವ್ರೆ, ಅದಕ್ಕೆ ಈ ಕಂಬಳಿ. ಒಂದ್ ವೇಳೆ ಜೇನ್ ಹುಳ ನಮ್ಮ ಮೇಲ್ ಬಂತು ಅನ್ಕೊಳ್ಳಿ, ಈ ಕಂಬಳಿ ಒದ್ಕೊಳ್ಳೋದೆ. ಇವಾಗ ನೀನ್ ಹೋಗಿ ಸೊಪ್ಪು ತಂದು ಬೆಂಕಿ ಹಚ್ಚಿ ಆ ಹೊಗೆಗೆ ಸ್ವಲ್ಪ ಹೋಗಿ ಸ್ವಲ್ಪ ಹೋಗ್ದಿರಾ, ಇದೆಲ್ಲ ಬೇಕಾ? ಅದಕ್ಕೆ ನನ್ನ ಹತ್ರ ಒಂದ್ ಒಳ್ಳೆ ಐಡಿಯಾ ಇದೆ ಆಫೀಸರ್, ಫಾಲೋ ಮಾಡೋಣವಾ? ಏನದು? ಕಲ್ ತಗೊಂಡು ಗುರಿ ಇಟ್ಟು ಜೇನ್ ಗೋಡಿಗೆ ಹೊಡೆದ್ವಿ ಅಂದ್ರೆ ಆಗದು ನಮ್ಮನ್ನ ಕಚ್ಚಿ ಕಚ್ಚಿ ಸಾಯಿಸ್ಬಿಡತ್ತಷ್ಟೇ. ಆ ಪುರೋಹಿತರು ಹೇಳಿದ ಗಂಡಾಂತರ ಇದೇ ಆಗ್ಬಿಡತ್ತೆ. ಹಾಗನ್ಬೇಡ ಆಫೀಸರ್. ಸರಿ, ಇಲ್ಲೇ ಇರು. ನಾವು ಹೋಗಿ ಸೊಪ್ಪು ಮತ್ತೆ ಕಟ್ಟಿಗೆ ತರ್ತೀವಿ. ಸರಿ ಆಫೀಸರ್. ಬಾಲಾಜಿ ನಡಿ. ಸರಿ. ಅಮ್ಮ, ಏನದ್ಗೆ ಕಲ್ಲ ಹಾಗೆ ನೋಡ್ತಿದ್ದೀರಾ? ಇವತ್ತು ಕಲ್ಯಾಣಿ ಮನೆಗೆ ಅವಳ ಮುಖನ ಊದಿಸ್ಕೊಂಡ್ ಬರ್ತಾಳೆ. ಅದನ್ನ ನೋಡಿ ನಮ್ಮಮ್ಮ ಮತ್ತೆ ಆ ಅನುಪಮ ಲಬೋಲೋಬೋ ಅಂತ ಬಡ್ಕೋತಾರೆ. ಹೇಗೆ? ಹೀಗೆ. ಆಫೀಸರ್! ಅಮ್ಮ! ಆಫೀಸರ್! ಕಲ್ಯಾಣಿ! ಅಯ್ಯೋ ಆಫೀಸರ್! ಕಲ್ಯಾಣಿ! ಆಫೀಸರ್! ಕಲ್ಯಾಣಿ! ಅಮ್ಮ! ಇದೇ ನೋಡಿ ಹೊಗೆ ಸೊಪ್ಪಿನ ಮರ. ಆಫೀಸರ್! ಆಫೀಸರ್! ಅಮ್ಮ! ಕಲ್ಯಾಣಿ! ಅದಕ್ಕೆ ಶೌರ್ಯ ಬರ್ತಿದ್ದಾನೆ. ಶೌರ್ಯ! ಶೌರ್ಯ, ನೀನು ಹೋಗ್ಬೇಡ್ವು. ಶೌರ್ಯ, ಅಲ್ಲೇ ಇರು. ಶೌರ್ಯ! ಶೌರ್ಯ, ದೂರ ಹೋಗು. ಕಲ್ಯಾಣಿ! ಶೌರ್ಯ, ಅಲ್ಲೇ ಇರು. ಆಫೀಸರ್! ಶೌರ್ಯ, ದೂರ ಹೋಗೋ. इश्क में जीना भी है, इश्क में मरना भी है. ಶಾಮೇಲು ನೀನು, ಕಣ್ಣಿಂದ ನೀನು ಪಾರಾಗದಂತೆ.
इश्क मरना भी है, इश्क तारे जमी, इश्क तूफान है, इश्क जीना भी है, इश्क मरना भी है, इश्क तारे जमी, इश्क तूफान है। ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು. ಶೌರ್ಯ, ನಿನ್ಗೇನು ಆಗಿಲ್ಲ ತಾನೇ? ಏನಾಗಿಲ್ಲಮ್ಮ. ಕಲ್ಯಾಣಿ, ಜೇನು ಹುಳ ನಿನ್ನ ಯಾಕೆ ಅಟ್ಯಾಕ್ ಮಾಡ್ತು? ಕಲ್ಲಿಂದ ಹೊಡೆದಿಯಾ? ಇಲ್ಲ ಆಫೀಸರ್, ಸಡನ್ ಆಗಿ ಬಂತು. ಶೌರ್ಯ, ಏನೋ ಒಂದಾಯ್ತಲ್ಲ. ಬೇಗ ಜೇನುತುಪ್ಪ ತಗೊಂಡು ಹೋಗೋಣ ಬಾ. ಸರಿ ಅಮ್ಮ. ಸರ್ ಹೇಳಿ. ಫೋಟೋಸ್ ತೆಗ್ಸಿದ್ದೆ ಅಲ್ವಾ? ಓಕೆ, ಅದಕ್ಕೋಸ್ಕರ ಬಂದೆ. ಜಸ್ಟ್ 5 minutes. ದಿಲೀಪ್ ಯಾವ ಕಡೆ ಹೋದ್ಲು? ಈ ಕಡೆ ಹೋದ್ಲು. ನಡಿ ಹೋಗೋಣ. ಇವ್ರನ್ನೆಲ್ಲಾದ್ರೂ ನೋಡಿದೀರಾ? ಇಲ್ಲ ಸರ್. ಓಕೆ. ಏನಪ್ಪ, ಇವ್ರನ್ನೆಲ್ಲಾದ್ರೂ ನೋಡಿದ್ಯಾ? ನೋಡಿದೀನಿ ಸಾ. ಹೀಗೆ ಒಂದು ಸ್ವಲ್ಪ ಮುಂದೆ ಹೋಗಿ ಅವ್ರನ್ನ ಅಲ್ಲೇ ನೋಡಿದೆ. ಹೌದಾ? ಥ್ಯಾಂಕ್ ಯು. ತಗೊಳ್ಳಿ ಮೇಡಮ್. ಮೇಡಮ್, ಮಾಸ್ಕ್ ಹಾಕೊಳ್ಳಿ ಮೇಡಮ್. ಸಿಚುವೇಶನ್ ಅಷ್ಟೊಂದು ಚೆನ್ನಾಗಿಲ್ಲ. ಥ್ಯಾಂಕ್ ಯು ರೀ. ಓಕೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಹಲೋ ಸಿದ್ದು, ನಮಗೋಸ್ಕರ ಪೊಲೀಸರು ಹುಡುಕ್ತಾ ಇದ್ದಾರೆ. ವಾಟ್? ಹೌದು ಸಿದ್ದು, ನಾನ್ ಜಸ್ಟ್ ಮಿಸ್ಸು. ನೀನ್ ಚಿಂತೆ ಮಾಡಬೇಡ ಸ್ಯಾಮ್. ಇನ್ನೊಂದು 4 days ನಾವು ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಬೇಜಾರಾಗಿ ಅವರೇ ಹೊರಟೋಗ್ಬಿಡ್ತಾರೆ. ನನಗೆ ಭಯ ಆಗ್ತಿದೆ ಸಿದ್ದು. ಸ್ಯಾಮ್, ಭಯ ಪಡ್ಬೇಡ. ನೀನ್ ಎಲ್ಲಿದ್ಯಾ ಸಿದ್ದು? ಇನ್ನು ಪ್ರೊಡ್ಯೂಸರ್ ಸರ್ ಬಂದಿಲ್ಲ. ನನ್ನ ಕತೆನ ಇನ್ನೂ ಕೇಳಿಲ್ಲ. ಪ್ಲೀಸ್, ನೀನ್ ಸ್ವಲ್ಪ ಬೇಗ ಬರ್ತೀಯಾ? ಸರಿ ಸ್ಯಾಮ್, ಬರ್ತೀನಿ. ಬಾಯ್. ಅನ್ಕೊಂಡ್ ಹಾಗೆ ಆಯ್ತು. ಶೌರ್ಯ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಶೌರ್ಯಂಗೆ ಕಲ್ಯಾಣಿ ಎಲ್ಲ ಹೇಳ್ಬಿಟ್ಟಿರ್ತಾಳೆ. ಇವಾಗ ನಾವು ಸಿಕ್ಕಾಕೊಂಡ್ರೆ ಸಾಯಿಸ್ಬಿಡ್ತಾನೆ. ಅಮ್ಮ, ಚಿತ್ರಗುಪ್ತ ಹೋಮ ಮಾಡೋದಿಕ್ಕೂ ಮುಂಚೆ ನಾವು ಗಣಪತಿ ಪೂಜೆ, ನವಗ್ರಹ ಶಾಂತಿ ಪೂಜೆನ ಮಾಡಬೇಕು. ಹಾಗಾಗಿ 9 ಗ್ರಹಗಳಿಗೂ 9 ಕಳಶಾನ ಸಿದ್ಧ ಮಾಡಿ ನಾವು ಪೂಜೆಗೆ ಇಡಬೇಕು. ಅದನ್ನ ತಗೊಂಡ್ ಬನ್ನಿ. ಸರಿ ಪುರೋಹಿತ್ರೆ. ಪಾರ್ವತಿ, ನೀನು ಎಷ್ಟೊತ್ತಕ್ಕಾದರೂ ಅವರು ಬರೋ ಸಮಯಕ್ಕೆ ಬರೋದು. ಸುಮ್ಮನೆ ಕಾಲು ನೋಯಿಸ್ಕೋಬೇಡ, ಹೋಗಿ ಕೂತ್ಕೋ. ಪೂಜೆ ಮಾಡೋ ಸಮಯ ಆಗ್ತಿದೆ ಅಂತ ಚಿಂತೆ ಆಗ್ತಿದೆ ರೀ.
ಇನ್ನು 2 ಗಂಟೆ ಟೈಮ್ ಇದೆ ಪಾರ್ವತಿ, ಗಾಬರಿ ಆಗ್ಬೇಡ. ಹೋಗಿ ಕೂತ್ಕೋ, ಬರ್ತಾರೆ. ಹೋಗಿ ಕೂತ್ಕೋ, ಹೋಗು. ಬಾಲಾಜಿ, ನಾವು ತಂದಿರೋದ್ನೆಲ್ಲ ಒಳಗಡೆ ಪುರೋಹಿತರು ಕೊಟ್ಬಿಡು. ಸರಿ ಯಜಮಾನ್ರೆ. ಬಾಮ. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಕುಂಕುಮದ ನೀರಿಂದ ದೃಷ್ಟಿ ತೆಗಿಬೇಕು. ಅನುಪಮ, ಕುಂಕುಮದ ನೀರು ತಗೊಂಡ್ ಬಾ. ಈಗಿದೆಲ್ಲ ಯಾಕೆ? ಊರೊಳಗೆ ಹೋಗಿ ಬಂದಿದ್ದೀರಾ, ಎಷ್ಟು ಕಣ್ಣು ನಿಮ್ಮನ್ನ ನೋಡಿರುತ್ತೋ ಏನೋ, ದೃಷ್ಟಿ ಆಗಿರುತ್ತೆ ಅದಕ್ಕೆ. ಅನುಪಮ, ಹೋಗಿ ದೃಷ್ಟಿ ತೆಗಿಯೋಕೆ ನೀರು ತಗೊಂಡು ಹೋಗು. ಶೌರ್ಯ, ಶೌರ್ಯ, ಶೌರ್ಯ. ಶೌರ್ಯ, ನಿನ್ಗೇನು ಆಗಿಲ್ಲ ತಾನೆ? ಆಫೀಸರ್, ಏನಾಗಿಲ್ಲ ಅಲ್ವಾ? ಏನಾಗಿಲ್ಲಮ್ಮ. ಪರಮೇಶ್ವರ, ಏನಿ ಪರೀಕ್ಷೆ, ಈ ಗಂಡಾಂತರಗಳು ಏನ್ ಸ್ವಾಮಿ? ಇಷ್ಟೇ ಅಲ್ಲ, ಹೂ ತರಕ್ ಹೋದಾಗ ಶೌರ್ಯನ ಹಾವು ಕಚ್ಚಕ್ ಬಂದಿತ್ತು. ಆವಾಗ ಕಲ್ಯಾಣಿನೇ ಕಾಪಾಡಿದ್ದು. ಹಾಗೇನೆ ಜೇನು ಹುಳ ಕೂಡ ಕಚ್ಚಕ್ ಬಂತು. ನಯನಿ ಹೇಳಿದ್ದೆ ನಡೀತಿದೆ. ಈಶ್ವರ, ನೀನೇ ನನ್ನ ಮೊಮ್ಮಗನ ಕಾಪಾಡಬೇಕು. ಪುರೋಹಿತ್ರೆ, ಬೇಗ ಪೂಜೆನ ಶುರು ಮಾಡಿ. ಅಮ್ಮ, ಭಯ ಪಡಬೇಡಿ. ಪೂಜೆ ಮುಗಿಯೋವರೆಗೂ ಇಂಥ ಗಂಡಾಂತರಗಳು ಶೌರ್ಯ ಅವರನ್ನ ಕಾಡ್ತಾನೆ ಇರುತ್ತೆ. ಪೂಜೆ ನಿರ್ವಿಘ್ನವಾಗಿ ನಡೆದ್ರೆ ಶೌರ್ಯ ಅವರಿಗೆ ಕಲ್ಯಾಣಿಯವರ ಮಾಂಗಲ್ಯ ಬಲ ಜೊತೆಯಾಗಿ ಶ್ರೀರಾಮ ರಕ್ಷೆಯಾಗಿರುತ್ತೆ. ತಕ್ಷಣ ಮಂಗಳ ಸ್ನಾನಕ್ಕೆ ಸಿದ್ಧ ಮಾಡಿ. ಅನುಪಮ, ಇಬ್ರನ್ನು ಮಂಗಳ ಸ್ನಾನಕ್ಕೆ ಕರ್ಕೊಂಡು ಹೋಗು. ಹಾಗೆ ಆಗ್ಲಮ್ಮ. ಅಷ್ಟಕ್ಕೂ ಈ ಕಲ್ಯಾಣಿ ನನ್ನ ಮಗನ ಜೀವನದಲ್ಲಿ ಬಂದಾಗಿಂದ ಅವನಿಗೆ ಗಂಡಾಂತರಗಳೇ. ಇವಳು ನೋಡ್ತಾ ಇದ್ರೇನೆ ನನ್ನ ಮೈಯೆಲ್ಲ ಉರಿಯತ್ತೆ.